ನೋಡಿ ಜನ ಸ್ವಾರ್ಥಕ್ಕಾಗಿ ಬೆಟ್ಟವನ್ನ ಉದ್ದದ ಸೀಲ್ ಹಾಕಿದ್ದಾರೆ ನೋಡೋದು. ಏನಂದ್ರೆ ನಾವು ಹನುಮಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇದನ್ನ ಏಸು ಬೆಟ್ಟ ಕೂಡ ಅಂತಾರೆ, ಜೊತೆಗೆ ಅಣ್ಣಮ್ಮ ಬೆಟ್ಟನೂ ಅಂತಾರೆ. ಯಾಕಂತಾರಂತ ಆಮೇಲೆ ಹೇಳ್ತೀನಿ. This is about I don't know what's that case. Sorry. No, ಬಾಟ್ಲು RSS ಅವ್ರು ಎಷ್ಟಿದೆ ಈ ಗುಂಪುಗಳು ಎಷ್ಟು ಹೋಗಿರೋದು. RSS ಅವರು ಕ್ಲೀನ್ ಮಾಡಬೇಕು. ಹೌದು, ಜನಕ್ಕಿಲ್ಲ. ದಿವಾಳಿ ಟೈಮಲ್ಲಿ ಏನ್ ಮಾಡಿದ್ರು ಗೊತ್ತಾ? ನಾವ್ ಇಲ್ಲೇ ಇದ್ವಿ, ಎಲ್ಲ ಬಂದ್ ಕ್ಲೀನ್ ಮಾಡೋರೆ. ಇಲ್ಲ ಯಾರು ಏನು ಮಾಡಿಲ್ಲ. ಬಂದ್ಬಿಟ್ಟು ಫುಲ್ ಪಟಾಕಿ ಹಚ್ಬಿಟ್ಟು ಹೋಗೋರಿ. ನೆಕ್ಸ್ಟ್ ದಿವಸಕ್ಕೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ನಾನು ಯಾವಾಗಲೂ ದಾನ ಧರ್ಮ ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ದೆ, ಆದ್ರೆ ಈ ರೀತಿಯಾದಂತಹ ಕಷ್ಟ ಯಾಕೆ ಬರ್ತಾ ಇದೆ ಅಂತ ಕೇಳ್ತಾನೆ. ಆಗ ಆ ಜ್ಯೋತಿಷಕಾರರು ಹೇಳ್ತಾರೆ, ಇದು ಒಮ್ಮೆ ಒಂದು ತಪ್ಪನ್ನು. Oh my God! ಇನ್ನು ನೋಡಿ ಸ್ವಾಮಿ ನಾವಿರೋದು ಹೀಗೆ. ಅರೆ ನೋಡಿ ಸ್ವಾಮಿ. ಆಕಾಶ ದೀಪವು ನೀನು. ಯಾವ್ದು ಆಟ? ரெண்டு பேர் ஆட்டுங்க. கமான் கமான். சக்சஸ். கை பட பிரவீன. அப்படியே பின்னாடி போணும். அவன் மூஞ்சில தூக்கிடுறா. அவன் ಮುಖಕ್ಕೆ ತೊಡಿ. ವೆಲ್ಕಮ್ ಟು ಮೈ ಬ್ಲಾಗ್. ಇದಕ್ಕೆ ಹನುಮಗಿರಿ ಬೆಟ್ಟ ಅಂತ ಯಾಕಂತಾರೆ ಅಂದ್ರೆ, ಗೂಗಲ್ ಪ್ರಕಾರ ಮುಳ್ಳು ಕನ್ನೋದು. ನಾನು ಬಂದಲ್ಲೋ, ಇನ್ನೇನೋ ಬೇಕು ನಿಂಗೆ? ಓಡ್ತೀನಿ ಬಿಟ್ರೆ ಏರೋ. ನಾವ್ ಎಲ್ಲಿದ್ವಿ? ಗೂಗಲ್ ಪ್ರಕಾರ ಆಂಜನೇಯ ಲಕ್ಷ್ಮಣಗೋಸ್ಕರ ಎತ್ಕೊಂಡು ಹೋಗ್ಬೇಕಾದ್ರೆ ಬಿದ್ದಿರೋ ಒಂದು ತುಂಡು, ಸಂಜೀವಿನಿ ಬೆಟ್ಟ ಎತ್ಕೊಂಡ್ ಹೋಗ್ಬೇಕಾದ್ರೆ ಬಿದ್ದಿರೋ ಒಂದು ತುಂಡು, ಅದಕ್ಕೆ ಜನ ಇದಕ್ಕೆ ಹನುಮಗಿರಿ ಬೆಟ್ಟ ಅಂತಾರೆ. ಹೌದು, ಪಿಕಾಕ್ ಇದೆ. ಎಲ್ಲಿ ಎಲ್ಲಿ? ಅಲ್ಲಿ ಈಗ ಅದಕ್ಕೆ ಇದನ್ನೇ ಇಲ್ವ ಲೋಪಕ್ಕ? ಲೋ, ಅದು ಹುಡುಗಿ ಕಣೋ, ಅದು ಹುಡುಗಿ ಕಣೋ ತಮ್ಮ. ವೈಟ್ ಇರ್ಬೇಕು ತಮ್ಮ. ಹುಡುಗಿ ಅಂದ್ರೆ ವೈಟ್ ಅಲ್ಲ ತಮ್ಮ, ಹುಡುಗಿಗೆ ಪುಕ್ಕ ಇರಲ್ಲ. ಬಾ ಹೋಗೋಣ. ಹುಡುಗರಿಗೆ ಮಾತ್ರ. ಹುಡುಗಿಗೆ ಇರೋದು ಗಂಡು ಜನ್ಮಕ್ಕೆ ಮಾತ್ರನೇ ಪುಕ್ಕ ಕೊಟ್ಟ ಭಗವಂತ. ಸೊ ನಾವು ಅಲ್ಲಿವರೆಗೂ ಹೋಗ್ಬೇಕು. ಇವಾಗ ಝೂಮ್ ಔಟ್ ಮಾಡಿ. ಅಲ್ಲಿ ಹೋಗ್ಬೇಕಾ? ಏನೋದು ಹಸು ಕಂಡ್ರೋ? ಇಲ್ಲಿ ಪೀಕಾಕ್ ಇದೆ. ಓ ತಮ್ಮ, ಹುಲಿ ಅದು ಪೀಕಾಕ ನಿಂಗೆ? ಹುಲಿ ಅದು ಪೀಕಾಕ. ಅದು ಪೀಕಾಕ. ನಾವಿರೋ ಜಾಗದಲ್ಲಿ ಪೀಕಾಕ್ ಇರುತ್ತಂತೆ. ಇಲ್ಲ ಕಣೋ, ಪಿಕಾಕ್ ಎರಡು ಒಂದೇ ಕಣ. ಅಮ್ಮ ಎಲ್ಲಿದೆ ವಸಂತಮ್ಮ? ನೋಡು, ಎಲ್ಲೋದ್ರದ್ದು ಹಿಂದೆ ಇರೋದು. ಏನು ಕಾಣಿಸ್ತಲ್ಲ. ಕಾಣಿಸ್ತು. ಲವ್ ಹಿಂಗೋದ್ರೆ ನಾವು ಎಲೆಕ್ಟ್ರಿಕ್ ಇದಕ್ಕೆ ಹೋಗ್ತೀವಿ. ನಾವು ಮೇಲೆ ಹೋಗ್ಬೇಕು. ನಮ್ಮ ಶಿವನ ದರ್ಶನ ಮತ್ತೆ ಯೇಸುವಿನ ದರ್ಶನಕ್ಕೆ ಹಿಂಗೆ ಹೋಗ್ಬೇಕು. ನಡಿ ಶಿವನ ನೋಡೋಣ. ಸಂಜೀವಿನಿ. ತತ್ತಕ್ಕಾಗಲ್ವು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗಂಡು ನವಿಲಿಗೆ ಮಾತ್ರ ನಿನಗೆ ಕೊಡ್ಲಿಲ್ವಾ? ಇವಾಗ ಯಾವ ಸೈಡ್ ಹತ್ತದ? ಅದೇ ಹೆಣ್ಣು. ಇರಪ್ಪ, ಅಲ್ಲೆಂಗ ಹತ್ತಿಯ? ಅಲ್ಲಿ ನವಿಲ್ ಹತ್ತಲ್ಲ, ಹಂಗೆ ಹತ್ತನ ಬಾ. ರೆಕ್ಕೆ ಇದೆ, ಹರ್ಕೊಂತು. ಏನಾಯ್ತಾ? ಜೊತೆಗೆ ಏಸು ಬೆಟ್ಟ ಯಾಕಂತಾರೆ ಅಂದರೆ, 1980s ಕ್ರಿಶ್ಚಿಯನ್ಸ್ ಎಲ್ಲ ಗ್ರೂಪ್ ಆಗ್ತಾಯಿದ್ರು. ಮೇಲ್ಗಡೆ ಒಂದು ಕ್ರಾಸ್ ಸಿಂಬಲ್ ಇದೆ, ಅಲ್ಲಿ ಗ್ರೂಪ್ ಆಗ್ಬಿಟ್ಟು ಅವರು ಪ್ರೇಯರ್ಸ್ ಮಾಡ್ಕೋತಾ ಇದ್ರು, ಎಲ್ಲ ಮಾಡ್ಕೋತಾರೆ. ಇವಾಗ್ಲೂ ಜಾತ್ರೆ ನಡೆಯುತ್ತೆ. ಗುಡ್ ಫ್ರೈಡೇ ಆದಮೇಲೆ ಒಂದು ಜಾತ್ರೆ ನಡೆಯುತ್ತೆ. ಬರ್ರೋ. ಕ್ಯಾಮ್ರಾಮನ್ ವಿಶ್ವಾಸ್ ಜೊತೆ ಪೋರ್ಸನ್. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರ್. ಅರೆ ಇದನ್ನೆಲ್ಲ ಬಿಟ್ಬಿಟ್ಟು ಗ್ರೀನರಿ ಹೆಂಗಿದೆ, ಗ್ರೀನ್ ಆಗಿ. ಇದು ದೊಡ್ಡ ಕಾಡೇನಲ್ಲ, ಚಿಕ್ಕ ಕಾಡು ಅಲ್ಲ,
ಇಷ್ಟೇ. ಇವಾಗ ನಿಮಗೆ ಕಾಡೇ ಅಲ್ಲ ಫಸ್ಟ್ ಆಫ್ ಆಲ್, ಇದು ನಿಮಗೆ ಎಷ್ಟು ಕಾಣಿಸ್ತಿದೆ ಅಷ್ಟೇ ಬೆಟ್ಟ, ಅಂದರೆ ಗ್ರೀನ್ ಆಗಿರೋದು. ಆಮೇಲೆ ಮೇಲ್ಗಡೆ ಎಲ್ಲ ಫುಲ್ ಬೆಟ್ಟ ಇದೆ. ಇವಾಗ ಹೋಗ್ಬೇಕಾದ್ರೆ ತೋರಿಸ್ತೀವಿ. ಆ ಸೈಡು ಒಂದು ರೋಡ್ ಮಾಡಿದ್ದಾರೆ, ಜನಕ್ಕೆ ಹೋಗೋಕ್ಕೆ ಬರೋಕ್ಕೆ, ಗಾಡಿ ಎಲ್ಲ ಹೋಗ್ಬೋದು. ಬಟ್ ಮಡ್ ರೋಡು, ಒಂಥರ ಆಫ್ ರೋಡಿಂಗ್ ಥರ ಇರುತ್ತೆ. ಒಂದು 2 ನಿಮಿಷ ಅಷ್ಟೇ ರೋಡ್ ಇರೋದು ಬೆಟ್ಟಕ್ಕೆ ಹೋಗೋಕ್ಕೆ. ಮೆತ್ತಗೋಗೋ ಮೆತ್ತಗೋಗೋ ಮೆತ್ತಗೋಗೋ. ಇದು ಆ್ಯಕ್ಟಿಂಗ್ ಅಲ್ಲ ಹಾಕೋದು ನಿಜ. ಯಪ್ಪ ಸ್ಪೀಡಾಗಿ ಬೇಡ, ಮೊದಲೇ ಡೌನು, ಉಜ್ಕೊಂಡ್ಬಿಡ್ತೀನಿ ಮೊಖನ. ನಿಜ ಭಯ ಆಯ್ತೈತೆ ಲೇ, ನಿಜ ಭಯ ಆಯ್ತೈತೆ. ಲೇ ಅದು ಹೆಂಗೋ ಚಿಕ್ಕ ಮಕ್ಕಳು ಹಿಂಗೆ ಕುತ್ಕೋತಾರೆ. ಹಾಂ ಇರ್ಕ ಅದೇನು ಬಾವಿ ಏನೋದು? ಹೌದು, ಇಲ್ಲಿ ಆ್ಯಕ್ಚುಲಿ ರೋಡ್ ಇದೆ ನೋಡು, ಎಲ್ಲ ಓಡಾಡೋರೆ. ನಾವು ಬೆಟ್ಟ ಹತ್ತಿದೀವಿ ಕಣೋ. ಲೋ ಜಾರಿದ್ರೆ ಹಂಗೆ ಪಲ್ಟಿ. ಪ್ರಶಾಂತು, ನನ್ನ ಚಪ್ಪಲಿ ಅಷ್ಟೊಂದು ಗ್ರಿಪ್ ಇಲ್ಲ ಪ್ರಶಾಂತ್. ಅವನೇ ಗ್ರಿಪ್ಪಿಗೆ ಹೆಂಗೋ ಓಡಾಡ್ಕೊಂಡ್ ಇವಾಗ ಬರ್ಬೇಕಾರೆ ಇರೋದು ಅವನಿಗೆ. ಇನ್ನಿ ವಾಪ ಕೀಲ ವಾಪ ನೀ ಅಪ್ಪರ ಸೊಲ್ರಣ್ಣ. ನಾವು ಅದನ್ನೇ ಕಣ ಹೇಳಿದ್ ಬಾರ, ಹಿಂಗೆ ಇಲ್ಲಿ ರೋಡ್ ಐತೆ, ಇಲ್ಲಿ ಹೋಗಿದ್ದಾರೆ ಕಾಣಿಸ್ತಿದೆ. ಅಲ್ವರೆಗೂ ಅಷ್ಟೇ, ಅವ್ನು ಅಲ್ಲಿವರೆಗೂ ಹತ್ಬಿಟ್ಟು ಹೌದಾ ಅಂತ ಅವನೇ. ನಡಿಯೋ ಏಯ್ ಬಾರ, ಈ ವಯಸ್ಸಲ್ಲಿ ಹತ್ತಿರೇನೆ, ಮುದುಕಾದ್ಮೇಲೆ ಹತ್ತಿಯೇನೋ ನೀನು. ಸಂತೋಷ್ ಏಯ್ ಚಿಕ್ಕ ಮುಸ್ಕೊ, ಅಲ್ಲಿ ಗಮನ ಇರಲಿ. ಹೊಸಿ ಅವನು ಪುಡ್ರ ಫಸ್ಟ್ ಪೊಯ್ಡೋ ಬರ ಅಪ್ಡೇ ಪಿನ್ನಾಡಿ. ಅವನು ಹಿಡಿದ್ರ ಹೋಗಿ ಕೊಡ್ತಾನೆ 100 kg. ಅವನೇ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೋ ಅದನ್ನ. ಅಲ್ಲಿ ಕಾಲಿಡು ಮೇಲೆ ಹೊಸಿ, ಅವ್ನ ಕೈ ಪುಡ್ರ. ನಾವು ಅವ್ನ ಕೈ ಪುಡಿಗಿರ, ನೀ ಅವ್ನ ಕೈ ಪುಡ್ರ. ಕುಡುಬ್ರೋ ಕೈ ಕುಡುಬ್ರೋ ನೀ ನಾ ಕೂಪ್ರ. ಡೇ ಕೈ ಕೊಡ್ರ. ನಾನು ಕೈ ಕೊಡ್ಲೇನಾ? ಕೈ ಕೊಡು ಬ್ರೋ, ಕೈ ಕೊಡು ಬ್ರೋ ಕೈ ಕೊಡು ಬ್ರೋ. ಚಿಕ್ಕ ಮುಚ್ಕೊಂಡು ಕೈ ಕೊಡು. ಸುಮ್ಮನೆ ಹಿಡ್ಕೊಂಡು ನಿಂತಿದೀವಲ್ಲ, ಕೊಡೋ. ಲೆಫ್ಟ್ ಲೆಫ್ಟ್ ಡೇ ರೈಟ್ ರಾ ಕ್ಯಾನಪ್ ರೈಟ್ ಬೇಡ, ರೈಟ್ ಕಾಲ್ ಬೇಡ. அந்த பில்லு மேல வை bro. ಸೈಡ್ ಬಾ, ನಾನೇ ಬಂದು ಕರ್ಕೊಂಡು ಹೋಗ್ಬಿಡ್ತೀನಿ. ನಿನಗೆಲ್ಲ ಲೆಫ್ಟ್ ರೈಟ್ ಲೇ ಒಬ್ಬ ಹಿಂದೆಯಿಂದ ಕೈ ಕೊಡ್ರ ಒಂದು. ನಡುವೆ ತಕ್ಕನಮ್ಮ ಇದೆಷ್ಟು ಬರ ಇನ್ನೂ ನಡ್ತೀನಿ. ರೆಡಿ? ಏಯ್ ಬೇಡ ಸ್ಟಾಪ್ ಇಟ್. ಓ ಮೈ ಗಾಡ್, ತಿರ್ಗಾ ಬರ್ತೀನಿ. ಹತ್ರ ಎಷ್ಟು ಕಷ್ಟವಾಗಿದೆ ಅಂದರೆ ಈ ಬೆಟ್ಟ ಯಾರು ಹತ್ತಕ್ಕೆ ಆಗಲ್ಲ. ಸಖತ್ತಾಗೈತಲ್ಲ. ಕುಡಿಸಿ ಗಟ್ಟಿಯಾಗಿ ಪಡ್ರ. ಸ್ಟ್ರೈಟ್ ಆಗಿ ಮೇಲಿಂದ ಹಂಗೆ ನಿಧಾನಕ್ಕೆ ಇಲ್ಲಿವರೆಗೆ ಸಾಕು. ಹೈ ಲ್ಯಾಂಡ್ ಕಾಣಿಸ್ಬೇಕು. ಹೈ ಕ್ಯಾಂಪ್ ಫೈರ್ ಮಾಡ್ಬೋದು. ಏನೂ ಆಗಲ್ಲ. ಕ್ಯಾಂಪ್ ಫೈರ್ ಮಾಡಿದ್ರೆ ಅಲ್ಲಿವರೆಗೂ ಹೊತ್ಕೊಳ್ಳುತ್ತೆ. ಅದೆಲ್ಲ ಮಾಡ್ಬೋದು, ಆದರೆ ಪೊಲೀಸ್ ಇರ್ತಾರೆ. ನನಗೆ ಕೆಳಗೆ ನೋಡಿದ್ರೆ ಭಯ ಆಗುತ್ತೆ, ಕಣ್ಮುಚ್ಕೊಂಬರಲ್ಲ. ಇವರು ಇಷ್ಟೇಷ್ಟು ಈ ಕಡೆ ಬಿದ್ದರೆ ಫುಲ್ ಅಲ್ಲ, ಏನು ಹಳ್ಳ ಈ ಕಡೆ ಬಿದ್ದರೆ ಫುಲ್ ಅಲ್ಲ. ಲ್ಯಾಂಡ್ ಐತಿವಲ್ಲಿ ಆಯ್ತಾ, ತುಂಬ ಹುಷಾರಾಗಿರ್ಬೇಕು ಈ ಥರ ಟೈಮಲ್ಲಿ. ಸಾವು ಬದುಕಿನ ನಡುವೆ ನಾವು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಓಕೆ ಕಮಾನ್. ಏನು ಅನ್ಕೊಂಬಿಟ್ಟ ನಾವು ಇದನ್ನ ಹತ್ತಿದ ತಕ್ಷಣ ಅಲ್ಲಿ ದೇವಸ್ಥಾನ ಹತ್ರ ಬಂದ್ಬಿಡಿ ಓ ಅವನೇ ಅನ್ಕೊಂಡವನೇ, ಕಾಂಪೌಂಡೇ ಅದು ಅನ್ಕೊಂಬಿಟ್ಟವನೇ. ನಾನೇನು ಮಾಡಲಿ? 2 ಕಾಂಪೌಂಡ್ ಐತೆ, ಏನು ಮಾಡಲಿ? ಎರಡೂ ಹೊತ್ತ ಮೆಟ್ಲು ಹಾಕೋರು ನೋಡಿ. ಟೈಟ್ ಸೆಕ್ಯೂರಿಟಿ ನಮ್ಮ ಮೆಟ್ಲಿದೆ ಇಲ್ಲಿ, ಹಂಗಂದ್ರೆ ಏನೋ ನಡೆದಿದೆ ಇಲ್ಲಿ. ಅದೇ ಇದು ಕ್ರಿಶ್ಚಿಯನ್ ರೋಡು, ಅದು ಹಿಂದೂ ರೋಡ್ ಆಗಿತ್ತು. ಹಂಗೆಲ್ಲ ಇಲ್ಲ ತಮ್ಮ. ಹಾಂ ಸ್ಟಿಕ್ಕು ಅಂತಾನೆ ಟಿಕೆಟ್. ಬಾರಲ್ಲಿ ಇಲ್ಲಿ ಇನ್ನೊಂದು ಶಿಲುಬೆ ನಿಲ್ಸೋಣ ಅಂತ ಪ್ಲಾನ್ ಮಾಡಿದ್ರು. ಓಕೆ ಯಾರು ನಿಂದ?
ಈ ಥರ ಒಂದು ಶಿಲುಬೆ ನಿಲ್ಸೋಣ ಅಂತ ಇಲ್ಲಿ ಪ್ಲಾನ್ ಮಾಡಿದ್ವಿ. ಆದರೆ ಗರುಡನ್ನ ನಾವು ಹೊಡೆದ್ಬಿಟ್ವಿ. ಅದು ನಾರ್ಮಲ್ ರೋಡ್, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ನಾರ್ಮಲ್ ರೋಡು. ಅವ್ರು ಅನ್ಕೊಂತಾರೆ ಇದು ನಾವು ಬಂದಿರೋದು ಟ್ರೆಕ್ಕಿಂಗ್ ರೋಡ್. ಕಾಡು ಒಳಗಡೆ ಬಂದವ್ರೆ, ಕಾಡು. ಯಾರಿಗಾದ್ರೂ ಬೆಳಿಗ್ಗೆ ಎದ್ದ ತಕ್ಷಣ ಶಾರ್ಟಾಗಿ ಒಂದು ಟ್ರೆಕ್ಕಿಂಗ್ ಮಾಡಬೇಕು ಅನ್ಸಿದ್ರೆ ಹನುಮಗಿರಿ ಬೆಟ್ಟಕ್ಕೆ ಬಂದ್ಬಿಡಿ. ಎಲ್ಲ ಡ್ರಿಂಕ್ಸ್ ಬಾಟ್ಲ್ ಎತ್ಕೊಂಡು ಸ್ಟಾರ್ಟ್ ಹಾಕೊಂಡು ದಾರಿ ತೋರಿಸಿದೀವಿ, ಹಂಗೆ ಹತ್ಕೊಂಬಿಡಿ. ಮೇಲೆ ಪೊಲೀಸ್ ಇದ್ರೆ ನಮ್ಮನ್ನ ಹಾಕೊಂಡು ಹೋಯ್ತಾನೆ. ಇವಾಗ ಗೇಟು ಕ್ಲೋಸ್ ಮಾಡಿದ್ದಾರೆ. ಗೇಟು 5 ಗಂಟೆಗೆ ಓಪನ್ ಮಾಡೋದಂತೆ, ನಾವು 4 ಗಂಟೆಗೆ ಹೌದಾ? ಇವಾಗ ಹೌದು ನಿಜ ಏನು? ಇವಾಗ ನಾವು ಕ್ಲೋಸ್ ಮಾಡಿದ್ದಾರೆ. ನಾವು ಇವಾಗ ಇಲ್ಲಿಗಲ್ ಎಂಟ್ರಿ ಆಗುತ್ತೆ. ಸೊ ನಾವು ಇವಾಗ ಈ ಕಾಂಪೌಂಡ್ ನ ಹತ್ತಿ ಎಗುರ್ಕೊಂಡು ಹೋಗೋಣ ಅಂತ ಪ್ಲಾನ್. ಅಲ್ಲಿ ನೋಡು, ಡೇಂಜರ್ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹಾಕೋರೆ. ಏನು ಕಾಂಪೌಂಡ್ ಹತ್ತ ಪ್ಲಾನ್ ಅಲ್ಲಿ ಮರ್ಡರ್ ನಡೆಯುತ್ತೆ ಇವಾಗ ಒಂದು. ಏನೋ ಡೇಂಜರ್ ಅಂತ ಕೊಟ್ಟಿರ್ಕಂಗ. ಅದು ಅಂದ ಬಾ ಅಲ್ಲಿ ನೋಡೋಣ, ನೋಡೋಣ ಬಾ ಏನು ಡೇಂಜರ್ ಅಂತ. ಸೈರನ್ ಹೊಡಿತಾ ಯಾಕಂದ್ರೆ ಹೋಗ್ಬಿಡೋಣ ಬಂದ್ರು. ಯಾಕೋ ಇದು ಸರಿ ಇಲ್ಲ, ಹೋಗ್ಬಿಡೋಣ. ಸೈರನ್ ಸೌಂಡ್ ಕೇಳಿಸ್ತಿದೆ. ಅದು ಇಲ್ಲಿ ಆಂಬುಲೆನ್ಸ್ ಮುಖದಲ್ಲಿ ನೋಡಿದ್ರೆ ಆಂಬುಲೆನ್ಸ್ ಸೌಂಡ್. ಹೌದು, ಭಯಭೀತವಾಗಿದ್ದಾರೆ. ಅಲ್ಲಿ ಡೇಂಜರ್ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ ತೋರಿಸ್ತಿದೆ. ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ನೌ? ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. 4 ಜನ ಹುಡುಗರು ಟ್ರೆಕ್ಕಿಂಗ್ ಮಾಡಲು ಹೋಗಿ ಶವವಾಗಿ ಪತ್ತೆ. ಬಾಯಿಗೆ ಒಂದು ಒಳ್ಳೆ ವಿಷಯ ಮಾಡಕ್ಕೆ ಹೋಗ್ತೀವಿ, ಒಳ್ಳೇದಾಗ ಮಾತಾಡು. ಯಾಕೆ ಈ ಥರ ಅಭಿಷೇಕನ ನೋಡಿ, ಇಲ್ಲಿ ಡೇಂಜರ್ ಅಂತ ಹಾಕಿದ್ದಾರೆ. ಬಟ್ ಈ ಸೈಡ್ ನೋಡಿದ್ರೆ ಇಲ್ಲಿ ಡೇಂಜರ್ ಅಂತ ಇದೆಯಾ, ಬಟ್ ಈ ಸೈಡ್ ಹಂಗೆ ಒಂಚೂರು ಮೇಲೆ ಎತ್ತಿದ್ರೆ ಫ್ಯಾಮಿಲಿ ಜೊತೆ ಎಲ್ಲ ಫೈಟಿಂಗ್ ಮಾಡ್ತಾವ್ರೆ. ಇಲ್ಲಿ ಮಾತ್ರ ಎಗ್ರಕ್ಕಾಗೋದು. ಇವಾಗ ನಾವು ಗ್ರೂಪ್ ಆಗಿ ಗೋಡೆ ನತ್ತಿ ಆ ಸೈಡ್ ಅವ್ರ ಸೈಡ್ ಓಡಿದ್ರೆ ಏನು ಎಲ್ಲ ಪುಡಿಗಿರ ಸತ್ಯಮ ಪುಡಿಗಿರ ಊಟ ಮಾಡೋದು. ಯಾಕೋ ಇಷ್ಟೊಂದು ಕಷ್ಟಪಡ್ತಿದ್ಯಾ? ಹಂಗೆ ಮಾಡ್ಬೇಕು ನಿಂಗೋ, ಹಂಗೆ ಹತ್ಬೇಕು. அந்த பக்கம் குதிக்கணும் நீ, தெரியுதா? 2 கால் ஒரு கால் அங்க ஒரு கால் இங்க வச்சு குடி, இல்லனா அங்க போய் குதிக்கலாம். ಎಲ್ಲಿದ್ದೀವಿ ಅಂದರೆ ಬೆಂಗಳೂರು ಮಧ್ಯದಲ್ಲಿರೋ ಒಂದು ಕಾಡಲ್ಲಿದ್ದೀವಿ, ಕಾಡು ಬೆಟ್ಟದಲ್ಲಿದ್ದೀವಿ. ಇವಾಗ ಬೆಂಗಳೂರು ಮಧ್ಯದಲ್ಲಿ ಇರೋದು ಅಂದರೆ ಇದು ಒಂದೇ. ನಿಮಗೆ ಹಂಗೆ ಸಿಟಿ ತೋರಿಸ್ಬೇಕು ಅಂದರೆ ಏನು ಮಿಡ್ಲಲ್ಲಿದ್ದೀವಿ ಅಂದರೆ ನೋಡಿ, ವಿ ಆರ್ ಇನ್ ಮಿಡ್ಲ್ ಆಫ್ ದ ಸಿಟಿ. ನನಗೆ ಗೊತ್ತಿರೋ ಥರ ಇದೊಂದೇ ಬೆಟ್ಟ ಮಿಡ್ಲ್ ಆಫ್ ದ ಸಿಟಿ ಇರೋದು. ಇಷ್ಟು ಒಳ್ಳೆ ವ್ಯೂ ಸಿಗೋದು. ಹಿಂಗೆ 360 ಡಿಗ್ರಿ ರೊಟೇಟ್ ಮಾಡಿ ಆ ಕಡೆ ಎಲ್ಲ ಕಾಣಿಸ್ತಿದೆ. ಹಂಗೆ ನೋಡಿ 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 ನೋಡಿ. ಲೆಫ್ಟ್ ಅಲ್ಲಿ ತೋರಿಸು, ಟಾಟಾ ಪ್ರಮೋಟ್. ಇದು ಟಾಟಾ ಪ್ರಮೋಟ್, ಬೆಟ್ಟದ ಮೇಲಿದೆ. ಕಾಡುಗೂ ನಾಡುಗೂ ಇರೋ ಗೋಡೆ ಇದು. ಕಾಡುಗೂ ವಾಲ್ ಆಫ್ ಫಿಟ್ ಮಾಡು. ಹೆಂಗೋ ಇಲ್ದೆ ಅಲ್ಲಿಗೆ ಎಗರ್ಬೇಕು. ಸಂತೋಷ್ ಇಲ್ಲಿ ಹೇಳಕ್ಕೂ ಸಂತೋ ಬಿದ್ದೋಗ್ಬಿಡ್ತಾವ ಅಂತ ನಂಗೊಂದು ಭಯ. ಯಾರು ಹೇಳ? ಇಲ್ಲ ಇಲ್ಲ, ಎತ್ಕೊಳ್ಳೋಣ ಅವನು. ಎಗ್ರು ಇಲ್ಲಿ ಇವಾಗ ಬರ್ತಿರೋನು 100 ಟನ್ ಇದ್ದಾನೆ ಇವನು. ಏನೋ ಬ್ರೋ, ಒಂದು ಸ್ವಲ್ಪ ಖುಷಿ ಹಾಕೋ ಮೇಲೆ ಈ ಕಡೆಗೆ ನಿಂಗೆ ಕೈಯಲ್ಲಿ ತಾಕತ್ತಿಲ್ಲ ಭಯ ಇಲ್ವಾ? ಯಾರು ಬ್ರೋ? ಬ್ಯಾಗ್ ಕುಡಿಸಿ ತೂಕು ಇಡ ಒಂದ ತೂಗನ್ಮಾ ಅವೆಲ್ಲ ಬೇಡ. ಲೋ ಅತ್ತ ಬೇಗ. ಆಕಾಶ ನೋಡಿದ್ರೆ ಇಲ್ಲ ಅಂದ್ರೆ ಅವನು ಎಗ್ಲ ಮೇಲೆ ಕೂತ್ಕೋತಿಯಾ? ಏಯ್ ದನ ಹೊರಗೆ ಹೋದ ಅಲ್ಲಿಂದ ಇಲ್ಲಿ ಜಂಪ್. ಇಡು ಕೈಲ. ನೀನು ಏನಂದೆ ಅವನಿಗೆ? ಹಚ್ಚೋ ಕೈ ಎತ್ತು, ಕಾಲ್ ಮಾತ್ರ ಎತ್ತುತ್ತಿಲ್ಲ. ಕೈ ಸೊಲ್ಲಿರ್ನು ಕೂತ್ಕೋ ಬಾಯಿಲಿ ಕೂತ್ಕೋ. ಅಪ್ಪ ಪಕಾಂಡ ಲೋ ಕೈಯೇ ಯೂಸ್ ಮಾಡಲ್ವಲ್ಲ ನೀನು. ಒಂದಿಂದ ಯಾರು ತೂಗಿರಿದೆ? ಇಲ್ಲ ಸರ್, ಇವನು ಸೊನ್ನ 2 ಪೇರ್ ತೂಕಿ ಇಟ್ಟಿರಲ್ಲ. ಏಯ್ ಎಗ್ರು, ಅಲ್ಲಿ ಏನಾಗಲ್ಲ. ಏಯ್ ನೀನು ಸೈಡ್ಗೆ ಹೋಗ. ಲೋ ಏನು ಗೊತ್ತಾ, ಕ್ರಾಸ್ ಆಗಿ ಇಲ್ಲಿ ಎಗರ್ಬೇಕು. ಇರು ಇರು ಇರು. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡು, ನೀನು ಇಲ್ಲ ಹತ್ತು ಫಸ್ಟು, ಇದ್ರ ಮೇಲೆ ಹತ್ತು. ನಾನಾರ ನಿನ್ನ ಇದು ಮಾಡಿಸ್ತೀನಿ. ಅಲ್ಲ ಅಲ್ಲ, ಏಯ್ ಇದ್ರ ಮೇಲೆ ಹತ್ತು ಕೂತ್ಕೊಳ್ಳೋ, ಇದ್ರ ಮೇಲೆ ಹತ್ತು ಕೂತ್ಕೊ, ನಿಂಗೆ ಈಸಿ ಆಗುತ್ತೆ ಸ್ವಲ್ಪ. ಅದು ದೂರ ಆಗುತ್ತೆ, ಇದು ಹತ್ರ ಆಗುತ್ತೆ. ನೀನು ಕ್ರಾಸ್ ಆಗಿ ಎಗರ್ಬೇಕು. ಅಲ್ಲೊಂದು ಕಾಲು ಇಲ್ಲೊಂದು ಕಾಲು. ಅದೇ ಇಲ್ಲ ಹತ್ತು ಕೂತ್ಕೊಳ್ಳೋ, ಅದು ಸ್ವಲ್ಪ ಹತ್ರ ಆಗತ್ತೆ. ಇಲ್ಲ ಇಲ್ಲ, ಇಲ್ಲ ಹತ್ತು ಕೂತ್ಕೊಂಡ್ರೆ ಅವ್ನಿಗೆ ಈಸಿ ಆಗತ್ತೆ. ಬೇರೆ ಲೇ ಚಪ್ಪಲಿ ಹಾಕೊಂಡ್ರೆ ಅಟ್ಲೀಸ್ಟ್ ಇದು ಇರುತ್ತೆ.
ಪ್ರಶಾಂತ್ ನೀನಿಲ್ಲ ಬಗ್ ಕೂತ್ಕೊಂಡ್ಬಿಡು, ನಿನ್ನ ಮೇಲೆ ಕಾಲಿಟ್ಕೊಂಡು ಹೋಗ್ಲಿ. ಆಗ್ತೀವಿ ಒಳಗೆ ಜಂಪಡಿ ಬ್ರೋ ನೀನು ನೋಡಕ್ಕೆ ಕೈ ಸ್ಟ್ರೆಂತ್ ಇಟ್ಕೊಳ್ಳೋ ಕೈ ಲೇ ಹೇಳಕ್ ಕೇಳ, ಇಲ್ಲಿ ಕುತ್ಕೊಳ್ಳೋ, ಇಲ್ಲಿ ಇದ್ರ ಮೇಲೆ ಕುತ್ಕೊಳ್ಳೋ, ಅದು ಹತ್ರ ಆಗುತ್ತೆ. ಹ್ಞೂ ಆಂಗಲ್ ಕರೆಕ್ಟ್ ಆಗುತ್ತೆ ಅದೇ ಇವಾಗ ಕ್ರಾಸ್ ಆಗಿ ಆಗಿರ್ಬೇಕು. ಸರ್ ರೆಂಡು ಕೈ ಹಿಂಗೆ ಹಚ್ಕೋ, ಹಿಂಗೆ ಹಚ್ಕೋ, ಹಿಂಗಷ್ಟು ಬಾಡಿ ಮುಚ್ಕೊಂಡು ಮುನ್ನಡಿ ಹಂಗೆ ಜಂಪ್. ಅವನ ಮೂಲೆಯಲ್ಲಿ ಹಾಕೊಂಡು ಕುತ್ಕೊಂಡ್ಬಿಡ್ತ ಅನ್ಕೊಂಡ್ರು. ಈ ಕಡೆ ಬಾರೋ ನೀನು. ಇಲ್ಲ ನಮ್ಮ ನಿಧಾನ ಯಾರಿಗೆ ಕೇಳ್ಬೇಡ, ಎಗ್ರಕ್ಕೆ ಬಂದಿಲ್ಲ ಅಂದ್ರೆ ಚಿಕ್ಕ ಮುಚ್ಕೊಂಡು ನಡ್ಕೊಂಡು ಹೋಗ. ರಿಸ್ಕ್ ಹೇಳ್ತೀಯ ಯಾರಿಗೆ ಬೇರೆ ಮನೆಗೆ. ಹಾ ಅದು ಮಾಡ್ಬೋದು ನೀನು. ಅದ್ರ ಮೇಲೆ ನಡ್ಕೊಂಡು ಹೋಗ. ಆಗಲ್ಲ, ಅದ್ರ ಮೇಲೆ ನಡಿಯೋ. ಅವ್ನ್ ನಡಿಯಕ್ಕೆ ಆಗಲ್ಲ, ಬ್ಯಾಲೆನ್ಸ್ ಸಿಗ್ಬೇಕಲ್ಲ. ಲೌಡೆ ಕೇಬಲ್ ನಡಿಯೋ ಅದ್ರ ಮೇಲೆ. ಅವ್ನ್ ಬ್ಯಾಲೆನ್ಸ್ ಸಿಗಲ್ಲ, ಬೇಡ ಆಮೇಲೆ. ಇಲ್ಲಿ ಇರ್ಬೇಕು ಕಾಲು, ಇಲ್ಲೊಂದು ಕಾಲು ಇಲ್ಲ. ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ ಇದ್ರ ಮೇಲೆ ಹತ್ತ ಹೋಗ ಹಂಗೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಅದು ಹೆಂಗಿದೆ, ಒಬ್ಬ ಸೂಸೈಡ್ ಮಾಡ್ಬೇಕಂತ ಬೆಟ್ಟವರೆಗೆ ಹೋಗ್ಬಿಟ್ಟು ನಾನು ಯಾಕೆ ಸಹಾಯಕ್ಕೆ ಬಂದೆ. ಹಿಂಗ ಹತ್ತ ಅಲ್ಲೋಗ, ಅಲ್ಲಿ ದೊಡ್ಡ ದೊಡ್ಡ ಕಲ್ಲಿದೆ ನೋಡು, ಅದ್ರ ಮೇಲೆ. ಅವ್ನ ಜಾಗ ಬಿಡು ಅಂತವನೇ, ನಿನ್ ಜಾಗ ಬಿಡು. ಎಗಿರ್ತಾನವನ್ ಇವಾಗ, ಧೈರ್ಯ ಮಾಡವನೇ. ಭಯಪಡ್ತೀರಾ? ಫೈನಲಿ ವಿ ರೀಚ್ಡ್ ದ ವ್ಯೂ. ನೋಡಿ, ಬೆಟ್ಟದ ಮೇಲೆ ಹತ್ತಿದ್ರೆ ಫುಲ್ ಸಿಟಿ ಕಾಣಿಸುತ್ತೆ. ಅದು ಪೂರ್ತಿ ಚಿಕ್ಕಲ್ಸಂದ್ರ ತಾನೇ ಅದು? ಅಲ್ಲ ಪದ್ಮ, ಏನದು ಏಜಸ್ ಲೇಔಟಾ? ಆ ಸೈಡ್ ಏನು ಸರ್, ದಿಸ್ ಈಸ್ ಕಾಲ್ಡ್ ಆಸ್ ಅನ್ ನಾರ್ತ್ ಕರ್ನಾಟಕ. ಸರಿ, ನಾರ್ತ್ ಬ್ಯಾಂಗ್ಳೂರ್. ದಿಸ್ ಈಸ್ ಕಾಲ್ಡ್ ಆಸ್ ಅನ್ ಸೌತ್ ಬ್ಯಾಂಗ್ಳೂರ್. ಈಸ್ಟ್ ವೆಸ್ಟ್ ಆ ಕಡೆ ಇರ್ಬೋದು, ಅದ್ರ ಆ ಕಡೆ ಗೊತ್ತಿಲ್ಲ. ಅಲ್ಲಿ ನೋಡು, ಇನ್ನು ನೀನು ಡೈರೆಕ್ಷನ್ ತಪ್ಪಾಗಿ ಹೇಳ್ದಾಗ ಅದು ಗೊತ್ತಿಲ್ಲ, ಗೊತ್ತಿಲ್ಲ ಅದು. ಸೂರ್ಯ ಹಿಂಗೆ ತಾನೆ ಓದಿಗಿದೆ. ಅದು ಲೇ ಸೌತ್ ಬೆಂಗಳೂರು ಈ ಸೈಡ್ ತಾನೆ? ಈ ಸೈಡ್ ಸೌತ್ ಬೆಂಗಳೂರು. ಸೌತ್ ಬಿಡಾದಿ. ಯಾವ ಥರ MI ಫೋನ್ ಇದರಲ್ಲಿ ಕಾಂಪಸ್ ಇದೆ. ಏನು ಗೂಗಲ್ ಅಲ್ಲಿ ಹಾಕರ್ನೆ ಕಾಂಪಸ್ ಬರುತ್ತೆ. ತೋರಿಸು, ನೋಡ್ಕೊಳ್ಳಿ ನಮ್ಮ ಜನ. ಈ ಚಿಕ್ಕಲ್ಸಂದ್ರನ ಇದು? ಆ ಸೈಡ್ ಹೋದರೆ ರಾಜರಾಜೇಶ್ವರಿ ನಗರ್ ಬರುತ್ತೆ. ರಾಜರಾಜೇಶ್ವರಿ ನಗರ್ ಆ ಸೈಡ್ ಇರೋದು. ಅಲ್ಲಿ ಪಕ್ಕದಲ್ಲೇ ನೈಸ್ ರೋಡ್ ಇದೆ. ಅಲ್ಲಿ ನಿಮಗೆ ಒಂದು ರೋಡ್ ಕಾಣಿಸ್ತಿರ್ಬೋದು, ಅದು ನೈಸ್ ರೋಡ್. ಈ ಸೈಡು ಫುಲ್ಲು ಇಟ್ಮಡು, AGS ಲೇಔಟ್. ಹಾಂ, ಅಲ್ಲಿ ಗ್ರೀನ್ ಕಾಣಿಸ್ತೈತಲ್ಲ ಎಂಡಲ್ಲಿ, ಅದ್ರ ಹಿಂದೆ ಇರೋದು ತುರಳಿ ಫಾರೆಸ್ಟ್. ನೋಡಿ, ಅಲ್ಲಿ ಫಸ್ಟ್ ಬರೋದು ನಿಮಗೆ ಶಿವನ ದೇವಸ್ಥಾನ, ಇದು ರಾಮನ ದೇವಸ್ಥಾನ, ಇದು ಅಷ್ಟು ಈಜಿ. ಇದೆ ಆ ಯೇಸು ಕ್ರಿಸ್ತನ ಕ್ರಿಸ್ ಕ್ರಾಸ್. ಎವ್ರಿ ಗುಡ್ ಫ್ರೈಡೇ ಇಲ್ಲಿ ಜನ ಸೇರ್ಕೊಂಡು ಕ್ಯಾಂಡ್ಲ್ ಹಚ್ತಾರೆ. ಇಲ್ಲಿ ಕ್ಯಾಂಡ್ಲ್ ಹಚ್ಚಿದ್ದಾರೆ ನೋಡಿ. ಅಂದರೆ ಇದು ಯಾವಾಗ ಹಚ್ಚಿದ್ದು ಅಂತ ಗೊತ್ತಿಲ್ಲ, ಬಟ್ ಇಲ್ಲೆಲ್ಲ ಕ್ಯಾಂಡ್ಲ್ ಹಚ್ಚಿದ್ದಾರೆ. ಹೌದು, ಅಲ್ಲಿ ಮಳೆ ಬರ್ತಿದೆ ಅನ್ಸತ್ತೆ. ಶಾಡೋ ಇಲ್ಲ ಅದು ಮಳೆ ಅನ್ಸತ್ತೆ. ಮಳೆ ಬರ್ಬೇಕಾದ್ರೆ ಇಲ್ಲಿ ಇರ್ಬೇಕು ಒಂದ್ ದಿವಸ. ಜೀಸಸ್ ಅವರ ಒರಿಜಿನಲ್ ನೇಮ್ ಏನು? ಕ್ರಿಸ್ಟೋಫರ್ ನೋಲನ್. ಮೈಕಲ್ ಜಾರ್ದನ್. ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೆ ಎಲ್ಲ ಇಷ್ಟು ಜನ ಇರಲಿಲ್ಲ ಅವಾಗ. ಅಲ್ಲಿ ದೇವಸ್ಥಾನ ಕೂಡ ಹಂಗೆಲ್ಲ ಕಟ್ಟಿರಲಿಲ್ಲ ಅನ್ನೋಕ್ಕಿಂತ ದೇವಸ್ಥಾನ ಇತ್ತು, ಬಟ್ ಮುಂದ್ಗಡೆ ಜಾಗ ಸಿಮೆಂಟ್ ಎಲ್ಲ ಹಾಕಿರಲಿಲ್ಲ. ಅವಾಗ ಇಷ್ಟು ಜನ ಎಲ್ಲ ಬರ್ತಾ ಇರಲಿಲ್ಲ. ಅವಾಗ ತುಂಬ ಪೀಸ್ಫುಲ್ ಆಗಿತ್ತು. ಇವಾಗ ಬಂದ್ಬಿಡ್ತಾರೆ, ಎಲ್ಲ ಬರೀ ರೀಲ್ಸ್ ಮಾಡ್ತಾರೆ, ಇದಕ್ಕೆ ಎಲ್ಲ ಜಾಗದಲ್ಲೂ ಕಸ ಹಾಕ್ತಾರೆ. ಹಾಕಿರೋದು ಎತ್ಕೊಂಡು ಹೋಗಲ್ಲ. ನೀನು ಆಗಲಿ ತಿಂದಲ್ಲ, ಎಲ್ಲಿಕ್ದೆ ಅದನ್ನ? ಹಾಂ, ಒಂದು ಬ್ಯಾಗಲ್ಲಿ ಇದೆಯಾ? ಇವನು ಗುಡ್ ಬಾಯ್ ಇವನು. ಹಾಂ, ಹಾಂ, ಈ ಥರ ಬಾಟಲ್ಸ್ ಎಸಿದ್ದಾರೆ. ಬಿಸ್ಲರಿ, ಬಿಂದು, ಅವಾಗ ಡ್ರಿಂಕ್ಸ್ ಬಾಟ್ಲು. ಹ್ಞೂ, ಮುರಿದೋಗಿದೆ ನೋಡು. ನೋಡಿ ಬಂತು ನೋಡ್ದ. ಇಂಡಿಯಾ ಕ್ಲೀನ್ ಮಾಡ್ಬೇಕು ಮೊದಲು. ಇದೇ ದೇವಸ್ಥಾನ. ಮುಂಚೆ ಇಷ್ಟೆಲ್ಲ ಇರಲೇ ಇಲ್ಲ, ಆಯಿತಾ? ಇದು ಫುಲ್ಲು ಕ್ಲೀನಾಗಿ ಆ ಬರೀ ದೇವಸ್ಥಾನ ಮಾತ್ರ ಇತ್ತು. ಫ್ರೀ ಊಟ ಆಗ್ತವ್ರೆ.
ಅರೆ ಇಲ್ಲಿ ಕೊಡ್ರಿ, ಇನ್ನೂ ಇಬ್ರಿದ್ದಾರೆ ಕೊಡ್ರಿ. ಎಲ್ಲಿ ಪ್ರಸಾದ ಕೊಟ್ರು ಸಾಕು, ಕೈ ಚಾಚ್ಕೊಂಡು ನಿಂತ್ಕೊಂಡ್ಬಿಡ್ತೇನೆ. ಬರ ಕೊಡ್ರಿ ರೀ, ಬೇಗ ಕೊಡ್ರಿ. ಅಯ್ಯೋ ನಿಮ್ಗೂ ಸೇರ್ಸ್ಕೊತಾ ಪ್ರಸಾದ ಅಲ್ಲೇ ನೋಡಿ. ಆಂಜನೇಯ ಸ್ವಾಮಿ ಏನು ಅಂಟ್ಕೊಂತಿದೆ. ವೆರಿ ಇದು ಇದೆ ಮ್ಯಾಗ್ನೆಟ್. ಲೈಟ್ ಹಾಕ. ಲೈಟೇ ಬರ್ತಾ ಇಲ್ಲ. ಹನುಮಾನ್ ಎಲ್ಲೋ ಅಲ್ಲಿ? ಹಾ ಕಾಣಿಸ್ತು. ನನಗೆ ಹೆಲಿಕಾಪ್ಟರ್ ಕಾಣಿಸ್ತೈತೆ ಅಲ್ಲಿ. ಅಲ್ಲಿ ಹೆಲಿಕಾಪ್ಟರ್ ಫಿಶ್ ತರನೂ ಇದೆ. ಇದು ವಿಂಗ್ಸ್ ಇರೋ ಫಿಶ್ ಐತೆ ಗೊತ್ತಾ? ಅದು ಯಾವುದು? ಹಾ ಹಂಗೂ ಅನ್ಕೋಬಹುದು. ಅದು ಸ್ಟಿಂಗ್ರೇ ಅನ್ಸುತ್ತೆ, ವಿಂಗ್ ಇರೋ ಫಿಶು. 2 hours later. hours later. Bro, bro. Hey, ilkada. Kaalo bro, nin kaal idko ketti bro. Hudigirale ನೋಡಿ ನಗ್ತಾವ್ರೆ bro. The next day. Many months later. இறங்க நாங்க புடிச்சுக்கிறோம் இறங்க அப்படிங்க தான் இறங்க நீ பாடி விட்டாலே நாங்க புடிச்சுப்போம் இறங்க இறங்க ப்ரோ கையை அந்த பக்கம் வச்சுக்க போதும் சாங்க இறங்குறோம் இறங்க ப்ரோ அவ்வளவுதான் ப்ரோ வா ப்ரோ ஓய் 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 ப்ரோ ஓய் 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 ஐயோ ಫೈನಲಿ ಕರುಪನ ಕುಂಬಿಡು ಕರುಪ್ಪ ನಲ್ಲಾರೆ ಅಷ್ಟೇ.